ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ವಿತಾ ಕಿಚನ್ ಫ್ರೆಂಡ್ಸ್. ಇವತ್ತು ನಾವು ತುಂಬ ಸುಲಭವಾಗಿ ಮನೆಯಲ್ಲಿರುವ ಸಾಮಾನ್ಯ ಹಣ್ಣುಗಳನ್ನು ಬಳಸಿ ತುಂಬ ರುಚಿಕರ ಮತ್ತು ಕ್ರೀಮಿಯಾಗಿರುವ ಒಂದು ಕಸ್ಟರ್ಡ್ ಫ್ರೂಟ್ ರೆಸಿಪಿನ ಇವತ್ತು ಮಾಡೋದನ್ನು ನೋಡ್ಕೊಂಬರೋಣ. ಈ ಕಸ್ಟರ್ಡ್ ಫ್ರೂಟು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ಇಷ್ಟಪಡುವಂತಹ ಡೆಸರ್ಟ್ ಆಗಿದೆ. ಇದನ್ನು ಮನೆಯಲ್ಲಿ ತುಂಬ ಸುಲಭವಾಗಿ ತಯಾರಿಸ್ಕೊಳ್ಬೋದು. ಅದು ಹೇಗೆ ಅಂತ ನಾನಿವತ್ತು ತೋರಿಸ್ಕೊಡ್ತೀನಿ. ಹಾಗಾದರೆ ತಡ ಮಾಡೋದೇ ಬೇಡ. ನಮ್ಮ ಇವತ್ತಿನ ಡೆಲಿಷಿಯಸ್ ಫ್ರೂಟ್ ಕಸ್ಟರ್ಡ್ ಹೇಗೆ ಮಾಡೋದು ಅಂತ ನಾವಿವತ್ತು ನೋಡೋಣ. ಇದಕ್ಕೆ ಬೇಕಾಗುವ ಪದಾರ್ಥಗಳು: ಮೊದಲು ಇಲ್ಲಿ ನಾನು ಸುಮಾರು ಅರ್ಧ ಲೀಟರ್ ಹಾಲನ್ನು ತೆಗೆದುಕೊಂಡಿದ್ದೇನೆ. ಅದರ ಜೊತೆಗೆ 2 ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡರ್, ಅಗತ್ಯಕ್ಕೆ ತಕ್ಕಷ್ಟು ಸಕ್ಕರೆ ಮತ್ತು ಸ್ವಲ್ಪ ವೆನಿಲಾ ಎಸೆನ್ಸ್ ತೆಗೆದುಕೊಂಡಿದ್ದೇನೆ. ವೆನಿಲಾ ಎಸೆನ್ಸ್ ಇಲ್ಲದಿದ್ದರೆ ಕಸ್ಟರ್ಡ್ ಪೌಡರಲ್ಲೇ ವೆನಿಲಾ ಎಸೆನ್ಸ್ ಇರುವಂತಹ ಕಸ್ಟರ್ಡ್ ಪೌಡರ್ ಸಿಗುತ್ತೆ ನಿಮಗೆ. ಆಮೇಲೆ ನಾನಿಲ್ಲಿ ಹಣ್ಣುಗಳಿಗಾಗಿ ನಾನಿಲ್ಲಿ ಸೇಬು, ಬಾಳೆಹಣ್ಣು, ದಾಳಿಂಬೆ, ಮರಸೇಬು ಅಂದರೆ ಗ್ರೀನ್ ಆ್ಯಪಲ್ ಅಂತ ಏನು ಹೇಳ್ತೀರಾ, ಗ್ರೀನ್ ಆ್ಯಪಲ್ಲು, ದಾಳಿಂಬೆ ಮತ್ತು ಡ್ರೈ ಫ್ರೂಟ್ಸ್ಗಳನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್. ಬಾಳೆಹಣ್ಣು, ಪಪಾಯ, ಈ ರೀತಿ ಎಲ್ಲ ನಿಮ್ಮ ಮನೆಯಲ್ಲಿ ದಿನನಿತ್ಯ ಇರುವಂತಹ ಹಣ್ಣುಗಳನ್ನು ಯೂಸ್ ಮಾಡ್ಕೊಳ್ಳಿ. ಈ ಹಣ್ಣುಗಳನ್ನು ತಗೊಂಡು ನಾನಿಲ್ಲಿ ಮೊದಲನೇದಾಗಿ ಹಾಲನ್ನು ಚೆನ್ನಾಗಿ ಕಾಯಿಸ್ಕೊಂಡು, ಹಾಲು ಕಾಯೋವರೆಗೆ ನಾನಿಲ್ಲಿ ಈ ಕಸ್ಟರ್ಡ್ ಪೌಡರ್ನ 2 ಸ್ಪೂನ್ ಹಾಕ್ಕೊಂಡು ಹಾಲಿಗೆ ಸ್ವಲ್ಪ ಹಾಲನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಯಾಕಪ್ಪ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಅಂದರೆ, ನೀವು ಡೈರೆಕ್ಟಾಗಿ ಹಾಕಿದ್ರೆ ಗಂಟುಗಳಾಗುತ್ತೆ, ಸೊ ಚೆನ್ನಾಗಿ ಬರಲ್ಲ, ಅದು ಅಲ್ಲಲ್ಲೇ ಗಟ್ಟಿ ಥರ ಆಗುತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪ ಹಾಲಿಗೆ ನಾನು ಕಸ್ಟರ್ಡ್ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಏನು ಕುದ್ದಿದೆಯೋ ಆ ಹಾಲಿಗೆ ನಾವು ಇದನ್ನು ಹಾಕ್ಕೊಬೇಕಾಗುತ್ತೆ. ಚೆನ್ನಾಗಿ ಕುದ್ದಿರುವಂತಹ ಹಾಲಿಗೆ ಹಾಕ್ಕೋಬೇಕು. ನಾನಿಲ್ಲಿ ವೆನಿಲಾ ಫ್ಲೇವರ್ ಇರುವಂಥ ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ. ಈಗ ನಾನಿಲ್ಲಿ ಕುದ್ದಿರುವಂತಹ ಹಾಲಿಗೆ ಸಕ್ಕರೆಯನ್ನು ಕೂಡ ಹಾಕ್ಕೊಂಡಿದ್ದೆ. ಈ ಹಾಲಿಗೆ ನಾನು ಏನು ಮಾಡ್ತಿದ್ದೀನಿ, ಈಗ ಕಸ್ಟರ್ಡ್ ಪೌಡರ್ ಮಿಶ್ರಣನ ನಾನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ತಾನೇ ಇರಬೇಕು ಫ್ರೆಂಡ್ಸ್, ಗಟ್ಟಿ ಆಗೋವರೆಗೆ. ಯಾಕಂದರೆ ಇಲ್ಲಾಂದರೆ ಗಂಟು ಬೀಳುತ್ತೆ. ಮುದ್ದೆನ ಹೇಗೆ ಮಿಕ್ಸ್ ಮಾಡ್ತೀವೋ ನಾವು ಸ್ವಲ್ಪನೂ ಗಂಟಿಲ್ದಂಗೆ, ಅದೇ ರೀತಿ ನಾವು ಇದನ್ನು ಕೂಡ ಚೆನ್ನಾಗಿ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತಾ ಬರಬೇಕು. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್. ಮತ್ತು ಪ್ರತಿಯೊಂದು ಆರೋಗ್ಯಕರವಾಗಿರೋದೇ ಆದ್ದರಿಂದ ನಮಗಿದು ಮಕ್ಕಳಿಗೂ ಕೂಡ ನಾವು ಕೊಡ್ಬೋದು. ನೋಡ್ತಾ ಇರ್ಬೋದು, ನಾನು ಸ್ವಲ್ಪ ಹೊತ್ತು ಏನು ಕಸ್ಟರ್ಡ್ ಪೌಡರ್ನ ಹಾಕಿ ಮಿಕ್ಸ್ ಮಾಡಿದ್ನೋ ಈ ಒಂದು ಮಿಶ್ರಣನ ಚೆನ್ನಾಗಿ ಆರಿಸ್ಕೊಂಡಿದ್ದೀನಿ. ಆರಿಸ್ಕೊಂಡಾದ್ಮೇಲೆ ನಾನು ಒಂದು ಬೌಲ್ಗೆ ತೊಗೊಂಡಿದ್ದೀನಿ. ಈ ಬೌಲ್ಗೆ ಹಾಕ್ಕೊಂಡು ಫುಲ್ ತಣ್ಣಗಾಗಿರಬೇಕು. ನೀವು ಫ್ರಿಜ್ಜಲ್ಲಾದರೂ ಇಡ್ಬೋದು, ಅಥವಾ ಒಂದು ತಣ್ಣೀರಿನ ಬೌಲ್ ಮೇಲೆ ಇಟ್ಟು ಕೂಡ ನೀವು ತಣ್ಣಗೆ ಮಾಡ್ಬೋದು. ಈ ರೀತಿ ತಣ್ಣಗೆ ಮಾಡಿರುವಂತಹ ಈ ಮಿಶ್ರಣಕ್ಕೆ ನಾನಿಲ್ಲಿ ಫಸ್ಟು ಬನಾನನ ಸೇರಿಸ್ಕೊತಿದ್ದೀನಿ. ನೋಡ್ತಾ ಇರ್ಬೋದು, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಬನಾನನ ಹಾಕ್ಕೊತಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಸೀಬೆಕಾಯಿನ ಕೂಡ ಹಾಕ್ಕೊತಿದ್ದೀನಿ. ಸೀಬೆಕಾಯಿ ಎಲ್ಲ, ಇದು ಸೀಬೆಹಣ್ಣು ಆಗಿರುವಂತಹ ಸೀಬೆಹಣ್ಣನ್ನು ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಾನು ಗ್ರೀನ್ ಆ್ಯಪಲ್ನ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ. ಗ್ರೀನ್ ಆ್ಯಪಲ್ ಸಿಪ್ಪೆ ತಕ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಿ ಬರಲ್ಲ. ಇಲ್ಲಿ ನಾನು ಪಪ್ಪಾಯ ಕೂಡ ಹಾಕ್ಕೊಂಡಿದ್ದೀನಿ. ಪಪ್ಪಾಯ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ದಾಳಿಂಬೆನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ನಾನು ಆ್ಯಪಲ್ನ ಆಮೇಲೆ ಸೇರಿಸ್ಕೊತೀನಿ. ಅದಕ್ಕೆ ಮುಂಚೆ ನಾನು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಒಂದು ಒಳ್ಳೆ ಮಿಶ್ರಣನ ಕೊಡಿ ನೀವು. ಇದೆಲ್ಲ ಹಾಕ್ಕೊಂಡಾದ್ಮೇಲೆ ಆ್ಯಪಲ್ನ ಲಾಸ್ಟಿಗೆ ಸೇರಿಸ್ಕೊಳ್ಳಿ. ನೋಡ್ತಾ ಇರ್ಬೋದು, ನೋಡೋಕ್ಕೂ ಎಷ್ಟು ಡೆಲಿಷಿಯಸ್ಸಾಗಿ ಕಾಣ್ತಿದೆ ಅಂತ. ಸಖತ್ತು ಜ್ಯೂಸಿಯಾಗಿರುತ್ತೆ. ನೀವು ಈ ಒಂದು ಕಸ್ಟರ್ಡ್ ಫ್ರೂಟ್ನ ಗಟ್ಟಿಗೆ ಮಾಡ್ಕೊಂಡು ತಿನ್ನೋದಕ್ಕಿಂತ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡು ತಿನ್ನಿ, ತುಂಬ ಸಖತ್ತಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ನಾನಿಲ್ಲಿ ಯಾವ ಕಸ್ಟರ್ಡ್ ಫ್ರೂಟು ಪೌಡರ್ನ ಯೂಸ್ ಮಾಡಿದ್ದೀನಿ ಅಂತ ನಿಮಗೆ ಬೇಕಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಾನು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ನಿಮ್ಮ ಮನೇಲಿ ಏನಾದರೂ ಸ್ಪೂನ್ ಇದ್ದರೆ ಆ ಸ್ಪೂನಲ್ಲಿ, ಅಥವಾ ಸೌಟಿದ್ದರೆ ಸೌಟಲ್ಲಿ, ಯಾವುದ್ರಲ್ಲಾದರೂ ನೀವು ಮಿಕ್ಸ್ ಮಾಡ್ಕೊಬೋದು. ಈ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಇಲ್ಲಿ ಆ್ಯಪಲ್ನ ಸೇರಿಸ್ಕೊತಿದ್ದೀನಿ. ಸ್ವೀಟ್ನ ಜಾಸ್ತಿ ಹಾಕ್ಕೊಬೇಡಿ, ಯಾಕಂದರೆ ಎಲ್ಲ ಫ್ರೂಟ್ಸ್ಗಳಲ್ಲೂ ಸಿಹಿ ಅಂಶ ಇರೋದರಿಂದ ಸ್ವೀಟ್ ಜಾಸ್ತಿ ಅಗತ್ಯ ಇಲ್ಲ. ಇಲ್ಲಾಂದರೆ ನೀವು ಸ್ವಲ್ಪ ಹನಿನ ಮೇಲೆ ಹಾಕೋಬೋದು, ಜೇನುತುಪ್ಪವನ್ನು ಕೂಡ ಸೇರಿಸ್ಕೋಬೋದು. ನೋಡ್ತಾ ಇರ್ಬೋದು, ನಾನು ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಆ್ಯಪಲ್ನ ನಾನೀಗ ಸೇರಿಸ್ಕೊತಾ ಇದ್ದೀನಿ.
ಈ ಆ್ಯಪಲ್ನ ಸೇರಿಸ್ಕೊಂಡಾದ್ಮೇಲೆ ಮತ್ತೆ ಒಂದು ಮಿಕ್ಸ್ನ ಕೊಡಿ ಫ್ರೆಂಡ್ಸ್. ಈ ಎಲ್ಲ ಫ್ರೂಟ್ಸ್ನು ಸೇರ್ಸೋಕ್ಕೂ ಮುಂಚೆ ನೀವು ಏನು ಮಾಡ್ಕೊಂಡಿರ್ತೀರೋ ಆ ಮಿಶ್ರಣ ಕಂಪ್ಲೀಟಾಗಿ ತಣ್ಣಗಾಗಿರಬೇಕು. ನಂತರ ನೀವು ಇದೆಲ್ಲ ಫ್ರೂಟ್ನು ಮಿಕ್ಸ್ ಮಾಡಾದಮೇಲೆ ಫ್ರಿಜ್ಜಿಗಿಟ್ಟರೆ ತುಂಬ ಚೆನ್ನಾಗುತ್ತೆ. ಬಿಸಿ ಇರುವಾಗಲೇ ಮಿಕ್ಸ್ ಮಾಡಿದ್ರೆ ಹಣ್ಣುಗಳೆಲ್ಲ ಬೆಂದ್ಕೊಳ್ಳುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆಯೋ, ಟೇಸ್ಟ್ ಆದರೂ ಡಬ್ಬಲ್ ಇತ್ತು ಫ್ರೆಂಡ್ಸ್. ಟ್ರಸ್ಟ್ ಮೀ ತುಂಬ ಚೆನ್ನಾಗಿದೆ. ಇದು ಮಾಡಿಕೊಂಡು ಎಲ್ಲರೂ ತಿಂದು ನನಗೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಈ 10 ನಿಮಿಷದಲ್ಲಿ ಎಲ್ಲ ರೆಡಿ ಇದ್ದರೆ, ಹೆಚ್ಕೊಂಡೆಲ್ಲ ರೆಡಿ ಇದ್ದರೆ ನಿಮ್ಗೆ 10 ನಿಮಿಷದಲ್ಲಿ ಆಗೋಗುತ್ತೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಸಖತ್ತಾಗಿದೆ. ಸೊ ನನ್ನ ಮಗಳಿಗೂ ಕೂಡ ಕೊಟ್ಟಿದ್ದೆ, ತಿಂದಿದ್ದಾಳೆ. ಅವಳು ಕೂಡ ನಿಮಗೆ ರಿವ್ಯೂನ ಕೊಡ್ತಾಳೆ. ತುಂಬ ಚೆನ್ನಾಗಿತ್ತು. ಈ ರೀತಿಯಾದ ಒಂದು ಕಸ್ಟರ್ಡ್ ಫ್ರೂಟ್ನ ನೀವು ಯಾವುದೇ ಹಬ್ಬಗಳಲ್ಲಿ ಅಥವಾ ಗೆಸ್ಟ್ಗಳು ಬಂದಾಗ ಮಾಡಿ ಕೊಟ್ಟರೆ ಅವ್ರಿಗೂ ಕೂಡ ತುಂಬ ಡಿಫ್ರೆಂಟಾಗಿ ಅನಿಸುತ್ತೆ ಮತ್ತು ಚೆನ್ನಾಗಿರುತ್ತೆ. ಸೊ ಈ ಕಸ್ಟರ್ಡ್ ಫ್ರೂಟ್ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಈ ನನ್ನ ಒಂದು ವಿಡಿಯೋಗೆ ಎಲ್ಲರೂ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಶೇರ್ ಮಾಡಿ ಮತ್ತು ಫುಲ್ಲು ವಿಡಿಯೋನ ನೋಡಿ. ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ ಮತ್ತು ಲೈಕ್ ಕೊಡ್ತಿದ್ದೀರಾ, ಎಲ್ಲ ಕಮೆಂಟ್ ಮಾಡ್ತಿದ್ದೀರಾ, ಬಟ್ ನನಗೆ ವ್ಯೂಸ್ ಆಗ್ತಿಲ್ಲ ಫ್ರೆಂಡ್ಸ್. ಸೊ ಫುಲ್ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ನನ್ನ ಮಗಳು ಈಗ ರಿವ್ಯೂ ಕೊಡ್ತಾಳೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು. ಸೂಪರ್ ಅಂತ ಹೇಳ್ತಿದ್ದಾಳೆ ನೋಡಿ.